ಸ್ನೇಹಿತರೆ, ಇದನ್ನು ಅತಿರೇಕದ ಪರಮಾವಧಿ ಅನ್ನಬೇಕೆ ಅಥವಾ ಹಿಂದೂ ದೇವಾನುದೇವತೆಗಳನ್ನ, ಆಚರಣೆಗಳನ್ನ, ದೈವಾರಾಧನೆಗಳನ್ನ ಕೆಟ್ಟದಾಗಿ ಹಳಿದರೂ ಕೇಳುವವರು ಯಾರು ಎನ್ನುವ ಬಂಡತನ ಎನ್ನಬೇಕೆ? ನನಗಂತೂ ತಿಳಿಯದು. ಆದರೆ ಇಂತಹ ಘಟನೆಗಳು ನಡೆದಾಗ ಆ ಆಚರಣೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಂಬುವವರನ್ನು, ಆಚರಿಸಿಕೊಂಡು ಬಂದವರ ಭಾವನೆಗಳಿಗೆ ನಾವೆಷ್ಟು ಸಲೀಸಾಗಿ ನೋವನ್ನುಂಟು ಮಾಡುತ್ತಿದ್ದೇವೆ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಕೂಡ ಅವರಲ್ಲಿಲ್ಲದಿರುವುದು ನಿಜಕ್ಕೂ ನೋವಿನ ಸಂಗತಿ. ಹಾಗಾದರೆ ಈ ಪೀಠಿಕೆ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಶುಕ್ರವಾರ ಗೋವಾದಲ್ಲಿ ನಡೆದ IFFI ಅಂದರೆ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದ ಸಮಾರೋಪ ಸಂದರ್ಭದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರ ಸಿನಿಮಾದ ಕುರಿತಾಗಿ ಮಾತನಾಡುವಾಗ ಮಾಡಿಕೊಂಡ ಎಡವಟ್ಟು ಹಾಗೂ ತೋರ್ಪಡಿಸಿದ ಅತ್ಯಂತ ಬಾಲಿಶತನದ ಪರಮಾವಧಿಯ ವಿಚಾರಕ್ಕಾಗಿ. ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಸಿನಿಮಾ ಜಗತ್ತಿನಾದ್ಯಂತ ಸದ್ದು ಮಾಡಿ ಕನ್ನಡಕ್ಕೆ ಹಿರಿಮೆ ಗರಿಮೆಯನ್ನು ತಂದುಕೊಟ್ಟಂತ ಸಿನಿಮಾ. ಜಗತ್ತಿನ ಯಾವುದೇ ಮೂಲೆಯ ಅತ್ಯಂತ ಸ್ಥಳೀಯವಾದ ವಿಚಾರವನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಿದರೆ ಜನ ಸ್ವೀಕರಿಸುತ್ತಾರೆ ಎಂಬ ಸತ್ಯವನ್ನು ನಿರೂಪಿಸಿದ್ದು ರಿಷಬ್ ಶೆಟ್ಟಿ ಮತ್ತವರ ತಂಡ. ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕು ತೋರಿಸಿದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರಿಗೆ ಈಗ ಎಲ್ಲ ಕಡೆಯಿಂದಲೂ ಮನ್ನಣೆ ಸಿಗುತ್ತಿದೆ. ಅದಕ್ಕವರು ಅರ್ಹರು ಕೂಡ ಹೌದು. ಅದೇ ರೀತಿ ಗೋವಾದಲ್ಲಿ ನಡೆದ ಸಿನಿಮಾ ಸಮಾರಂಭದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೈವವನ್ನು ಕಣ್ಗೊತ್ತಿಕೊಂಡು ನೇಮ ನಿಷ್ಠೆಯನ್ನು ಪಾಲಿಸಿಕೊಂಡು ನಿರ್ಮಿಸಿದ ಸಿನಿಮಾದ ದೃಶ್ಯಗಳ ಕುರಿತಾಗಿ ಹಾಗೂ ಒಂದು ವರ್ಗ ಜೀವಕ್ಕಿಂತ ಹೆಚ್ಚಾಗಿ ನಂಬುವ ನಂಬುಗೆಯನ್ನು ಯಾವುದೇ ವಿಷಯ ಜ್ಞಾನವಿಲ್ಲದೆ ರಣವೀರ್ ಸಿಂಗ್ ತನ್ನ ಹರಕು ನಾಲಿಗೆಯ ಮೂಲಕ ಹರಿಬಿಟ್ಟಿದ್ದು ಖಂಡಿತ ಆಕ್ಷೇಪಾರ್ಹ. ರಣವೀರ್ ಸಿಂಗ್ ವೇದಿಕೆಯಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ನಿರ್ವಹಿಸಿದ ಪಾತ್ರದ ಕುರಿತು ಹೊಗಳುವ ಬರದಲ್ಲಿ ತಾಯಿ ಚಾಮುಂಡಿಯನ್ನು ಫೀಮೇಲ್ ಗೋಸ್ಟ್ ಅಂದರೆ ಹೆಣ್ಣು ದೆವ್ವ ಎಂದು ಹೇಳಿದ್ದು ಹಾಗೂ ಆ ವಿಚಾರವನ್ನು ಹೇಳುವಾಗ ಅವರು ತೋರಿಸಿದ ಆಂಗಿಕ ವಿಕೃತಿ ನಿಜಕ್ಕೂ ಖೇದಕರ. ಇವರ ಈ ವಿಕೃತಿ ಬಾಲಿಶತನದ ಹೇಳಿಕೆಯನ್ನು ನೋಡಿ ಸ್ವತಃ ಎದುರುಗಡೆ ಕುಳಿತ ರಿಷಬ್ ಶೆಟ್ಟರು ಕೂಡ ಅದನ್ನು ವಿರೋಧಿಸದೆ ಬಾಯ್ತುಂಬ ನಕ್ಕಿದ್ದು ತಾಯಿಯನ್ನು ನಂಬುವವರ ಮನಸ್ಸಿಗೆ ನೋವುಂಟು ಮಾಡಿದ್ದು ಖಂಡಿತ ಸುಳ್ಳಲ್ಲ. ಆದರೂ ಒಮ್ಮೆ ಅಷ್ಟು ತ್ವರಿತವಾಗಿ ಅವರಾದರೂ ಏನು ಮಾಡಲು ಸಾಧ್ಯ ಅನ್ನೋದು ಕೂಡ ವಿಚಾರವೇ. ಮತ್ತೊಂದು ಮಾಹಿತಿಯ ಪ್ರಕಾರ ಬೇರೆ ಸಂದರ್ಭದಲ್ಲಿ ನಕ್ಕ ವಿಡಿಯೋವನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ವೇದಿಕೆಗೆ ಹೋಗುವ ಮೊದಲು ಈ ಅತಿರೇಕದ ನಟ ರಿಷಬ್ ಶೆಟ್ಟಿ ಅವರನ್ನು ಹಗ್ ಮಾಡಿ ದೈವವನ್ನು ಇಮಿಟೇಟ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದರು. ಆಗ ರಿಷಬ್ ಶೆಟ್ಟಿ ಅದನ್ನು ಕ್ಲಿಯರ್ ಆಗಿ ಖಂಡಿಸಿದ್ದರು. ರಣವೀರ್ ಸಿಂಗ್ ಬಾಲಿವುಡ್ನಲ್ಲಿ ನಿಸ್ಸಂದೇಹವಾಗಿಯೂ ಸಾಧನೆ ಮಾಡಿದ ನಟ. ಆದರೆ ಕೆಲವೊಮ್ಮೆ ಸಾರ್ವಜನಿಕವಾಗಿ ಅವರು ತೋರುವ ವರ್ತನೆ ಸ್ವಲ್ಪ ಜಾಸ್ತಿಯೇ ಅತಿರೇಕವೆನಿಸುತ್ತದೆ. ಈ ಹಿಂದೆ ಒಮ್ಮೆ ಮುಂಬೈನಲ್ಲಿ ನಡೆದ ಫ್ಯಾಷನ್ ವೀಕ್ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೊರಬಂದ ಅವರು ಹೊರಗೆ ನೆರೆದ ಅಭಿಮಾನಿಗಳ ಎದುರು ತಮ್ಮ ಮುಂದಿನ ಸಿನಿಮಾದ ಹಾಡೊಂದನ್ನು ಹೇಳುತ್ತಾ ಹಿಂಟ್ ಕೂಡ ನೀಡದೆ ಇದ್ದಕ್ಕಿದ್ದಂತೆ ಅಭಿಮಾನಿಗಳ ಗುಂಪಿನ ಮೇಲೆ ಜಿಗಿದು ಬಿಟ್ಟಿದ್ದರು. ಇದರಿಂದಾಗಿ ಈ ಘಟನೆಯಲ್ಲಿ ಕೆಲವು ಮಹಿಳಾ ಅಭಿಮಾನಿಗಳು ಗಾಯಗೊಂಡಿದ್ದು ಉಂಟು. ಆ ನಂತರ ಈ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ದಾಖಲಾದವು. ಹಾಗೆ ನೋಡಿದರೆ ಇವರಿಗಿಂತ ಸಾವಿರ ಪಟ್ಟು ಅಭಿಮಾನಿಗಳನ್ನು ಹೊಂದಿರುವ ಹಾಗೂ ಅವರ ಮೇಲಿನ ಅಭಿಮಾನಕ್ಕೆ ಸಾಯಲು ಕೂಡ ಹಿಂಜರಿಯದೇ ಇರುವ ಅಭಿಮಾನಿಗಳ ಬಳಗವನ್ನು ಅದೆಷ್ಟೋ ನಟರು ಹೊಂದಿರುವುದನ್ನ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಆದರೆ ಈ ಪರಿ ಅತಿರೇಕವನ್ನು ತೋರುವ ನಟರನ್ನು ನಾವು ನೋಡಿದ್ದು ತುಂಬಾ ಕಡಿಮೆ. ಯಾವ ವ್ಯಕ್ತಿಯೇ ಆಗಿರಲಿ, ಒಂದಷ್ಟು ಸಾಧನೆಯ ಬಳಿಕ ಕೊಂಚವಾದರೂ ಸರಳತೆ, ವಿನಯತೆ, ತಿಳುವಳಿಕೆಗಳನ್ನು ಬೆಳೆಸಿಕೊಳ್ಳಬೇಕು. ಇಲ್ಲವಾದರೆ ಇಂಥದ್ದೇ ಅವಾಂತರಗಳು ಮತ್ತೆ ಮತ್ತೆ ಸಂಭವಿಸುತ್ತಲೇ ಇರುತ್ತದೆ. ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿರುವ ಪ್ರಸಿದ್ಧ ನಟನೊಬ್ಬ ತಾಯಿ ಚಾಮುಂಡಿಯನ್ನು ಹೆಣ್ಣು ದೆವ್ವ ಎಂದು ಕರೆದಿರುವುದು ನೋಡಿದರೆ ಆ ಕಾಂತಾರ ಸಿನಿಮಾವನ್ನು ಅದ್ಯಾವ ಕೋನದಲ್ಲಿ ಆತ ನೋಡಿರಬಹುದು ಎಂಬ ಸಂದೇಹ ಮೂಡುತ್ತದೆ. ಈ ದುರ್ವರ್ತನೆ ರಿಷಬ್ ಶೆಟ್ಟಿ ಅವರನ್ನ ಹೊಗಳುವುದಕ್ಕ ಅಥವಾ ಅವರ ಕಾಂತಾರ ಸಿನಿಮಾದ ಸಕ್ಸಸ್ ಅನ್ನ ಸಹಿಸಿಕೊಳ್ಳಲಾಗದೆ ಅಸಹನೆಯನ್ನ ಹೊರಹಾಕಿದ ಪರಿ ಇರಬಹುದಾ ಎಂದೆನಿಸುತ್ತದೆ. ಇದೀಗ ಈ ನಟನ ದುರ್ವರ್ತನೆಯ ವಿರುದ್ಧ ಎಲ್ಲ ಕಡೆಯಿಂದಲೂ ಆಕ್ಷೇಪಗಳು ಕೇಳಿಬರುತ್ತಿದೆ. ಯಾವುದೇ ವಿಚಾರದ ಕುರಿತಾಗಿ ಆಳವಾದ ಜ್ಞಾನವಿಲ್ಲದಿದ್ದರೆ ಅದರ ಬಗ್ಗೆ ಮಾತನಾಡುವುದು ತಪ್ಪು ಎಂಬ ಅಭಿಪ್ರಾಯ ಸಾಮಾಜಿಕ ಜಾಲತಾಣದಲ್ಲಿ ಅನುರಣಿಸುತ್ತಿದೆ.
ಇನ್ನು ಮುಂದಾದರೂ ರಣವೀರ್ ಸಿಂಗ್ನಂಥ ನಟರು ಸಾರ್ವಜನಿಕವಾಗಿ ಮಾತನಾಡುವಾಗ ಅಥವಾ ವರ್ತಿಸುವಾಗ ಸ್ವಲ್ಪ ವ್ಯವಧಾನದಿಂದ ಹೇಳಿಕೆಗಳನ್ನು ವರ್ಗಾಯಿಸಬೇಕಿದೆ. ಸ್ನೇಹಿತರೆ, ಈ ವಿಡಿಯೋದ ಕುರಿತಾಗಿ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.